ರಾಜ್ಯ ರಾಜಕಾರಣದಲ್ಲಿ ಮುಗಿತಾನೇ ಇಲ್ಲ ಅಮಿತ್ ಶಾ ಅವರ ಹೇಳಿಕೆ ರಗಳೆ. ಕೇಂದ್ರ ಸಚಿವನ ಹೇಳಿಕೆ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡಲಾಗಿರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಕಾಂಗ್ರೆಸ್ನಿಂದ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧವೂ ಕೂಡ ಕಾಂಗ್ರೆಸ್ ರಣಕಹಳಿಯನ್ನ ಮೊಳಗಿಸುವುದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ನೋಡಿ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಹೇಳಿಕೆ ಕಿಚ್ಚನ್ನ ಹಚ್ಚಿಸ್ತಾ ಇದೆ. ನೋಡಿ, ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು ಅಮಿತ್ ಶಾ ಅವರ ಆ ಒಂದು ಹೇಳಿಕೆಯನ್ನ ಇಟ್ಕೊಂಡು ಬಿಜೆಪಿಗೆ ಮುಖಭಂಗವನ್ನ ಮಾಡಬೇಕು ಅಂತ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕಾಂಗ್ರೆಸ್ನಿಂದ ರಾಜ್ಯದಾದ್ಯಂತ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿರುವಂತಹ ಕಾಂಗ್ರೆಸ್ನ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೆ ಆ ಹೇಳಿಕೆಯನ್ನ ಕೊಡೋದಕ್ಕೆ ನಿಮಗೇನ್ ನೈತಿಕತೆ ಇದೆ ಅಂತ ಕಾಂಗ್ರೆಸ್ನ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆ ಒಂದು ಹೇಳಿಕೆಯಿಂದ ಏನೇನೆಲ್ಲ ಅವಾಂತರ ಸೃಷ್ಟಿಯಾಯಿತು ಅಂತ ಈಗ ನಾವು ತಿಳಿಸಿ ಹೇಳಬೇಕಾಗಿಲ್ಲ. ಜಸ್ಟ್ ಬಿಕಾಸ್ ಈಗ ನಾವು ಗಮನಿಸಿದ್ವಿ, ಇತ್ತ ರಾಜ್ಯದಲ್ಲೂ ಕೂಡ ಮೊನ್ನೆ ಸದನದಲ್ಲಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಅಂಬೇಡ್ಕರ್ ಅವರ ವಿಷಯ ಬಿಟ್ಟು ಅವರವರ ಪರ್ಸನಲ್ ವಿಷಯಕ್ಕೆ ಕಿತ್ತಾಡ್ಕೊಂಡಿದ್ದನ್ನ ಗಮನಿಸಿದ್ವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೋದ್ರು, ರಾಹುಲ್ ಗಾಂಧಿ ಮಧ್ಯಕ್ಕೆ ಬಂದ್ರು. ಡ್ರಗ್ ಪೆಡ್ಲರ್, ಡ್ರಗ್ ಅಡಿಕ್ಟರ್ ಅನ್ನುವಂತಹ ಹೇಳಿಕೆಯನ್ನ ಸಿಟಿ ರವಿ ಅವರು ಯಾವಾಗ ಕೊಟ್ರೋ ಅದಕ್ಕೆ ಭುಗಿಲೆದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಕೊಲೆ ಮಾಡಿರುವಂತಹ ಸಿಟಿ ರವಿ ನಿನ್ನ ಬಾಯಲ್ಲಿ ಯಾಕೆ ರಾಹುಲ್ ಗಾಂಧಿಯ ಜಪ ಮಾಡ್ತೀಯಾ ಅಂತ ಹೇಳ್ತಾರೆ. ಅದಾದ ನಂತರ ಸಿಟಿ ರವಿ ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿರೋದನ್ನ ಗಮನಿಸಿದ್ವಿ. ಸೊ ಈಗ ಒಂದಷ್ಟು ಕರೆಯನ್ನ ಕೊಡೋದ್ರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಪಸರಿಸಬೇಕು ಅನ್ನುವಂತಹ ನಿಟ್ಟಲ್ಲಿ ಬೆಂಗಳೂರು ಸೇರಿದಂತೆ ಕಾಂಗ್ರೆಸ್ನಿಂದ ರಾಜ್ಯದಾದ್ಯಂತ ಧರಣಿಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಸೊ ಇಷ್ಟೇ ಅಲ್ಲದೆ ಇಲ್ಲಿ ದೆಹಲಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಈಗಾಗಲೇ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಅವರು ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ದೇಶದಾದ್ಯಂತ ಪ್ರತಿಭಟನೆ ನಡೆಯುತ್ತೆ. ಇವತ್ತು ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಇವತ್ತು ಕೆಲವು ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಪ್ರತಿಭಟನೆಯ ಕಿಚ್ಚು ಎಷ್ಟರ ಮಟ್ಟಿಗೆ ಇರುತ್ತೆ, ಯಾವ ರೀತಿ NDAಗೆ ಟಕ್ಕರನ್ನ ಕೊಡುತ್ತೆ ಕಾಂಗ್ರೆಸ್ ಪಾಳ್ಯ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಏನಾಗುತ್ತೆ ಹಾಗಾದ್ರೆ ಅಮಿತ್ ಶಾ ಕೊಟ್ಟಂತಹ ಹೇಳಿಕೆ, ಅದರಿಂದ ಅಮಿತ್ ಶಾ ಅಂಡ್ ಟೀಮ್ಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಹುದು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿರುವಂತದ್ದು.